ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಅಂದ್ರೆ ಏನು, ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಪಡಿಬೇಕು ಅಂದ್ರೆ ಏನೆಲ್ಲ ಎಲಿಜಿಬಲ್ ಇರ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರಿಗೆ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಮಾನಿಟೈಸ್ ಆಗದೆ ಇರುವಂಥವ್ರಿಗೆ ಈ ಒಂದು ವಿಡಿಯೋ ಭಾಳ ಅಂದ್ರೆ ಭಾಳ ಯೂಸ್ ಆಗುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೀವೇನಾದರೂ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಅಂದ್ರೆ ನಿಮ್ಮ ವಿಡಿಯೋಗಳ ಮೇಲೆ ಆ್ಯಡ್ಸ್ ಬರುತ್ತೆ, ಆ ಆ್ಯಡ್ಸ್ನಿಂದ ನಿಮಗೆ ಹಣ ಬರುತ್ತೆ. ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಪಡ್ಕೋಬೇಕಂದ್ರೆ ಯೂಟ್ಯೂಬ್ನಿಂದ ಒಂದಿಷ್ಟು ಪಾಲಿಸಿ ಅದಾವ, ಅದನ್ನ ನೀವು ಫಾಲೋ ಮಾಡ್ಬೇಕಾಗತ್ತೆ. ಏನಪ್ಪ ಅದು ಪಾಲಿಸಿ ಅಂದ್ರೆ, ನೀವೇನಾದ್ರೂ ಲಾಂಗ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ರೆ ಲಾಂಗ್ ವಿಡಿಯೋನಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ಬೇಕು, 4,000 ವಾಚ್ ಅವರ್ ಕಂಪ್ಲೀಟ್ ಆಗಿರ್ಬೇಕು. ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಯೂಟ್ಯೂಬ್ನಿಂದ ನಿಮಗೆ ಏನಿಲ್ಲ ಅಂದ್ರೂ 12 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ಆ 12 ತಿಂಗಳ ಒಳಗ ನೀವೇನಾದ್ರೂ ಕಂಪ್ಲೀಟ್ ಮಾಡ್ಕೊಂಡ್ರ ನಿಮಗೆ ಮಾನಿಟೈಸ್ ಅಪ್ಲೈ ಮಾಡಕ ಚಾನ್ಸಸ್ ಇರುತ್ತೆ. ಮತ್ತೆ ನೀವೇನಾದ್ರೂ ಶಾರ್ಟ್ ವಿಡಿಯೋದಲ್ಲಿ ಮಾಡ್ತೀನಪ್ಪ ಅಂದ್ರ ಶಾರ್ಟ್ ವಿಡಿಯೋದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು, 10 ಮಿಲಿಯನ್ ವ್ಯೂಸ್ ಆಗಿರ್ಬೇಕು ನಿಮ್ಮ ಶಾರ್ಟ್ಸ್ ವಿಡಿಯೋ. ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ಯೂಟ್ಯೂಬ್ನಿಂದ ನಿಮಗೆ 90 ದಿನ ಟೈಮ್ ಕೊಡ್ತಾರ. ಆ 90 ದಿನದೊಳಗ ನೀವು ಕಂಪ್ಲೀಟ್ ಮಾಡಿದ್ರ ನಿಮ್ಮ ಮಾನಿಟೈಸ್ ಓಪನ್ ಆಗುತ್ತಾ. ಅದೇ ಮಾನಿಟೈಸ್ ಓಪನ್ ಆದಾಗ ನೀವು ಅಲ್ಲಿ ಅಪ್ಲೈ ಮಾಡ್ಬೇಕಾಗತ್ತ. ಸೊ ಇವತ್ತಿನ ವಿಡಿಯೋ ನಿಮಗೆ ಭಾಳ ಅಂದ್ರೆ ಯೂಸ್ ಆಗುತ್ತೆ ಅಂತ ನಾ ತಿಳ್ಕೊಂಡಿನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬಾಯ್.